ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋ ಬಂದು ಧರ್ಮಸ್ಥಳದಲ್ಲಿ ರೂಮ್ ಬುಕ್ಕಿಂಗ್ ಹೇಗೆ ಮಾಡೋದು, ಆನ್ಲೈನಲ್ಲಿ ಹೇಗೆ ಮಾಡೋದು, ಆಫ್ಲೈನ್ ಅಲ್ಲಿಗೆ ಹೋದರೆ ಅಮೌಂಟ್ ಎಷ್ಟಿಗೆ ಸಿಗುತ್ತೆ, ಎಷ್ಟು ದುಡ್ಡಿಗೆ ಸಿಗುತ್ತೆ ನೋಡಿ. ಈ ಥರ ಜಸ್ಟ್ ಕ್ರೋಮ್ ಆರ್ ಗೂಗಲ್ಗೆ ಹೋಗಿ www.ಧರ್ಮಸ್ಥಳ ರೂಮ್ ಬುಕ್ಕಿಂಗ್ ಅಂತ ಟೈಪ್ ಮಾಡಿ. ಯಾವ ಲಿಂಕು ಕೆಲವರು ಯೂಟ್ಯೂಬರ್ಸ್ ಇರ್ಬೋದು ಅಲ್ಲಿ ಇಲ್ಲಿ ಲಿಂಕ್ ಸಿಗುತ್ತೆ ಅಂತ ಅದನ್ನು ಪ್ರೆಸ್ ಮಾಡಿ ಬೇಡ, ಡೈರೆಕ್ಟ್ ನೀವು ಕ್ರೋಮ್ಗೆ ಹೋಗಿ ಅಥವಾ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಬನ್ನಿ. www. ಹೊಡೆಯಿದ್ರೂ ಪರವಾಗಿಲ್ಲ, ಧರ್ಮಸ್ಥಳ ರೂಮ್ ಬುಕ್ಕಿಂಗ್ ಅಂತೋಡು ಸಿಗುತ್ತೆ ನೋಡಿ. ಇಲ್ಲಿ ಫಸ್ಟ್ ಒಂದು ಧರ್ಮಸ್ಥಳ, ಇಲ್ಲಿ ನಾವು ಬುಕ್ಕಿಂಗ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಈ ಥರ ಬರುತ್ತೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಆನ್ಲೈನ್ ಬುಕ್ಕಿಂಗ್ ಅಂತ. ಕೆಲವು ಕಂಡೀಷನ್ಸ್ ಇದೆ. ಓನ್ಲಿ ನೋ ಬುಕ್ಕಿಂಗ್ ಫೆಸಿಲಿಟಿ ಅಲಾಟೆಡ್ ಓನ್ಲಿ ಫಾರ್ ಎ ಫ್ಯೂ ರೂಮ್ಸ್ ಅಟ್ ಗೆಸ್ಟ್ ಹೌಸ್ ಅಂತ ಕೆಲವು ರೂಮ್ಸ್ ಇದಾವೆ. ಅಥವಾ ಆಫ್ಲೈನಲ್ಲಿ ಹೋದರೂ ಕೂಡ ಅಲ್ಲಿ ಕೂಡ ತೊಗೋಬೋದು. ಇದಕ್ಕೆ ರಿಜಿಸ್ಟ್ರೇಷನ್ ಕಂಪಲ್ಸರಿ. ರಿಜಿಸ್ಟ್ರೇಷನ್ ಏನೇನು ದೊಡ್ಡದೇನು ಕಷ್ಟ ಇಲ್ಲ. ಲಾಗಿನ್ ಆಗಬೇಕಂದ್ರೆ ಜಸ್ಟ್ ಲಾಗಿನ್ ಅಂತ ಅಲ್ಲಿ ಏನು ಇದೆ ಲಾಗಿನ್ ಅಂತ ಅದನ್ನು ಪ್ರೆಸ್ ಮಾಡಿ ಮೊಬೈಲ್ ನಂಬರ್ ಕೊಟ್ಟರೆ ನೋಡಿ, ಇಲ್ಲಿ ಮೊಬೈಲ್ ನಂಬರ್ ಹಾಕಿದರೆ ಮೊಬೈಲ್ ನಂಬರಿಗೆ 4 OTP ಬರುತ್ತೆ. ಆ OTP ಇಲ್ಲಿ ಹಾಕಿ ಲಾಗಿನ್ ಅಂತ ಪ್ರೆಸ್ ಮಾಡಿ ಲಾಗಿನ್ ಆಗುತ್ತೆ. ಯಾವ ನಂಬರಿಂದ ಬುಕ್ ಮಾಡ್ತೀರ ಅಂತ ರಿಜಿಸ್ಟರ್ ಆಗಬೇಕಲ್ವಾ, ಅದಕ್ಕೆ ಈ ಪ್ರೊಸೀಜರ್ ಇದೆ. ಈ ಪ್ರೊಸೀಜರ್ ಫಾಲೋ ಮಾಡಲೇಬೇಕು. ನಾನಿಲ್ಲಿ ಆಗ್ತಾ ಇಲ್ಲ, ಯಾಕಂದರೆ ನಾನಿಲ್ಲಿ ರೂಮ್ ಬುಕ್ ಮಾಡಿದ್ರೆ ಜಸ್ಟ್ ತೋರ್ಸೋಕ್ಕಾಗಿ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಚೆಕ್ ಇನ್ ಡೇಟ್ ನಾವು ಜುಲೈ ತಿಂಗಳಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಫ್ರೈಡೇ, ಶನಿವಾರ, ಭಾನುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಯಾವಾಗಲೂ ರಶ್ ಅಂತಾರಲ್ವ, ಅದಕ್ಕೆ ನಾನು ಶುಕ್ರವಾರಕ್ಕೆ ಬುಕ್ ಮಾಡ್ಕೋತಾ ಇದ್ದೀನಿ. ಶುಕ್ರವಾರ 31ನೇ ತಾರೀಕು 7ಕ್ಕೆ ಬುಕ್ ಮಾಡಿ. 1ನೇ ತಾರೀಕು ಒಂದೇ ದಿನ ಅಲ್ಲಿರೋದು. 1ನೇ ತಾರೀಕು ಆಟೋಮೆಟಿಕ್ಕಾಗಿ ಔಟ್ ಡೇಟ್ ಕೂಡ ಫಿಕ್ಸ್ ಆಗುತ್ತೆ. ಇಲ್ಲಿ 4 ಆಪ್ಷನ್ ಇದೆ. ಆಲ್ ಗೆಸ್ಟ್ ಹೌಸ್ ಅಂತ ಇದೆ. ಸೆಕೆಂಡ್ ಒನ್ನು ಸೆಲೆಕ್ಟ್ ರೂಮ್ ಟೈಪ್, ಯಾವ ಟೈಪ್ ಬೇಕು, AC ಆರ್ ನಾನ್ AC ಅಂತ. ಥರ್ಡ್ ಒನ್ನು ವಾಶ್ರೂಮ್ ಯಾವ್ದು ಬೇಕು ಅಂತಿದೆ ನೋಡಿ. ಇಲ್ಲಿ ಗೆಸ್ಟ್ ಹೌಸ್ ಯಾವ್ಯಾವಿದ್ದಾವೆ ಅಂತನ ಗಾಯತ್ರಿ, ಸಹ್ಯಾದ್ರಿ, ನೇತ್ರಾವತಿ, ರಜತಾದ್ರಿ, ಸಾಕೇತ್, ಗಂಗೋತ್ರಿ, ಇಷ್ಟೊಂದು ಗೆಸ್ಟ್ ಹೌಸ್ ಇದೆ. ಯಾವುದು ಬೇಕು ಅಂತ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೆಕೆಂಡ್ ಒನ್ ಬಂದು ಸೆಲೆಕ್ಟ್ ರೂಮ್ ಟೈಪ್, AC, ನಾನ್ AC ಅಥವಾ ಹಾಲ್ ಅಂದರೆ ನಾವು ತುಂಬ ಜನ ಹೋಗಿರ್ತೀವಿ ಬಸ್ ಮಾಡಿಕೊಂಡು, ಅವ್ರಿಗೆಲ್ಲ ಹಾಲ್ ಫೆಸಿಲಿಟಿ ಇದೆ. ಅದು ತುಂಬ ಕಡಿಮೆ ರೇಟಿಗೆ, ನಾನು ರೇಟ್ ಕೂಡ ತೋರಿಸ್ತೀನಿ ನಿಮಗೆ. ವಾಶ್ರೂಮ್ ಯಾವ ಥರ ಇರಬೇಕು, ಇಂಡಿಯನ್ ಥರ ಇರಬೇಕಾ, ವೆಸ್ಟರ್ನ್ ಥರ ಇರಬೇಕಾ? ಅಂದರೆ ಕೆಲವ್ರಿಗೆ ಇಂಡಿಯನ್ನಲ್ಲಿ ಕೂರೋಕ್ಕಾಗಲ್ಲ, ವೆಸ್ಟರ್ನ್ ಬೇಕನ್ನಿಸುತ್ತೆ ಅವ್ರಿಗೆ. ಲೋ ಟು ಹೈ ಇರಬೇಕಾ, ಬಜೆಟು ಹೈ ಟು ಲೋ ಇರಬೇಕಾ, ಯಾವುದು ನಿಮಗೆ ಫಸ್ಟು ಶೋ ಮಾಡಬೇಕು ಅಂತ. ನಾವು ಫಸ್ಟ್ ಒಂದು ಗೆಸ್ಟ್ ಹೌಸ್ ಬುಕ್ ಮಾಡೋಕ್ಕೆ ಟ್ರೈ ಮಾಡೋಣ. ಗಾಯತ್ರಿ ಫಸ್ಟ್ ನಾವು ಅದನ್ನು ಸೆಲೆಕ್ಟ್ ಮಾಡೋಣ. ಗಾಯತ್ರಿ ಗೆಸ್ಟ್ ಹೌಸಲ್ಲಿ ಅಮೌಂಟ್ ಎಲ್ಲ ಎಷ್ಟಿದೆ ಅಂತ ಚೆಕ್ ಮಾಡೋಣ, ನೋಡೋಣ. ನೋಡಿ, ಗಾಯತ್ರಿ ಗೆಸ್ಟ್ ಹೌಸಲ್ಲಿ ನಾನ್ AC 2 ಬೆಡ್ ಇರುತ್ತೆ. 25 ಅವೈಲಬಲ್ ಇದೆ. ಇಲ್ಲಿ ಕೆಪಾಸಿಟಿ 4 ಮೆಂಬರ್ಸ್ ಇರ್ಬೋದು. 2 ಬೆಡ್ 2 ಮೆಂಬರ್ಸು. 500 ರೂಪಾಯಿ ಪರ್ ಡೇ, ಒಂದು ದಿನಕ್ಕೆ 500 ರೂಪಾಯಿ. ಅಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಮಾರ್ನಿಂಗ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ, ಈವ್ನಿಂಗ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಆಫೀಸ್ ಓಪನ್ ಇರ್ತದೆ ಅಲ್ಲಿ ಅಂತ. ಇದರಲ್ಲಿ 25 ರೂಮ್ ಅವೈಲಬಲ್ ಇದೆ. ಯಾವುದರಲ್ಲಿ? ಗಾಯತ್ರಿ. ನೆಕ್ಸ್ಟು ಸಹ್ಯಾದ್ರಿಗೆ ಹೋಗೋಣ. ಸಹ್ಯಾದ್ರಿಲಿ ನಾನ್ AC ಇದೆ, AC ಇದೆ, 2 ಟೈಪ್ ಇದೆ ನೋಡಿ. ನಾನ್ ACಲಿ 3 ಕೆಪಾಸಿಟಿ, ಇದು ಅಟ್ಯಾಚ್ಡ್, ಸಿಂಗಲ್ಲು ಡಬಲ್ ಅಟ್ಯಾಚ್ ಇರ್ತದೆ. ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇರುತ್ತೆ. 2 ಬೆಡ್ ಇರುತ್ತೆ. 600 ರೂಪೀಸ್ ಇದೆ. AC ಇಲ್ಲ ಆದರೆ 2000 ಪರ್ ಡೇ ಇದೆ. 10 ರೂಮ್ ಅವೈಲಬಲ್ ಇದೆ. ಈ ಥರ ಎಲ್ಲ ತೋರಿಸುತ್ತೆ. ಇನ್ನೊಂದು ಸ್ವಲ್ಪ ಹೈಫೈ ಯಾವ ಥರ ಇರುತ್ತೆ ಆ ಥರ ರೂಮ್, ನಮಗೆ ನಮ್ಮ ರೇಂಜಿಗೆ AC ಬೇಕಾ, ನಾನ್ AC ಬೇಕಾ, ACಲೇ ಡಬಲ್ ಬೇಕಾ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಮೂರನೇದು ನೇತ್ರಾವತಿ ಸೆಲೆಕ್ಟ್ ಮಾಡೋಣ. ನೇತ್ರಾವತಿಲಿ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಇದನ್ನೆಲ್ಲ ನೋಡೋಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದೇ ಥರ ನಮ್ಮ ವೀಡಿಯೋಗಳು ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಈಸಿ ಆಗುತ್ತೆ. ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅಥವಾ ಬೇರೆ ದೇವಸ್ಥಾನದ್ದಾಗಲಿ ಇನ್ಫಾರ್ಮೇಷನ್, ಎನಿ ಇನ್ಫಾರ್ಮೇಷನ್ ಅಥವಾ ದೇವಸ್ಥಾನದ ಬಗ್ಗೆ ಹಾಕಿ. ನೇತ್ರಾವತಿಲಿ ರಜತಾದ್ರಿಲಿ ಯಾವ್ಯಾವ ಥರ ಇದೆ ಅಂತ ನಾವು ಚೆಕ್ ಮಾಡ್ತಾ ಇದ್ದೀವಿ. 600 ನಾನ್ AC ಇದೆ. ನೆಕ್ಸ್ಟ್ ಸಾಕೇತ್ ಕೂಡ ನೋಡಿದ್ದೀನಿ. ಸಾಕೇತಲ್ಲಿ ನೋಡಿ AC 2000 ಇದೆ, ನಾನ್ AC 400 ಇದೆ. ನಾನ್ AC 400 ಇದೆ. ಇದರಲ್ಲೇ ನಾವು ಕಡಿಮೆ ಅನ್ಕೋಬೋದು, ಎಲ್ಲ 17 ರೂಮ್ ಅವೈಲಬಲ್ ಇದೆ. ಕೆಪಾಸಿಟಿ 4 ಇದೆ. 4 ಜನಕ್ಕೆ 400 ರೂಪಾಯಿ ಇದೆ. 400, ಒಬ್ಬೊಬ್ಬರಿಗೆ 100 ಬರುತ್ತೆ. ಈಸಿ ಅನಿಸುತ್ತೆ ನನಗೆ, ಇದು ಬೆಸ್ಟ್ ಸಾಕೇತು. ಮಿನಿ ಹಾಲ್ ಕೂಡ ಇದೆ. ಇಲ್ಲಿ ನೋಡಿ ಕೆಳಗಡೆ ಮಿನಿ ಹಾಲ್ ಇದೆ, 15 ಜನ ಇಳಿಸುತ್ತೆ. ಪರ್ ಡೇ ಬರೀ 400 ರೂಪಿ. 19 ಹಾಲು ಖಾಲಿ ಇದೆ. ಕೆಪಾಸಿಟಿ 15 ಜನ ಇಳಿಸೋದು ಕೂಡ
400 ರುಪೀನೇ ಇದೆ, ಕಡಿಮೆ. ಆರಾಮಾಗಿ ನೀವು ಬಸ್ ಮಾಡ್ಕೊಂಡು ಹೋದರೂ ಇರ್ಬೋದು ಅಲ್ವಾ. ಗಂಗೋತ್ರಿ ನೋಡ್ತಾ ಇದ್ದೀವಿ ಇವಾಗ. ಗಂಗೋತ್ರಿ ಕೆಪಾಸಿಟಿ 35 ಮೆಂಬರ್ಸ್ ಇದೆ. ಗಂಗೋತ್ರಿ ಬಿಗ್ ಹಾಲೇ 10 ಅವೈಲಬಲ್ ಇದೆ. 35 ಜನ ಕೆಪಾಸಿಟಿ ಇರುತ್ತೆ. ಬರೀ 1000 ರೂಪಾಯಿ, 400 ರೂಪಾಯಿಗೆ 35 ಜನ ಇರುತ್ತೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ರೂಮ್ ಬಗ್ಗೆ ಮಾಹಿತಿ ಧರ್ಮಸ್ಥಳದ್ದು. ಹೀಗೆ ಥರ ನಾನು ಫಾಲೋ ಮಾಡ್ತೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಥ್ಯಾಂಕ್ ಯು.